ನಮಸ್ಕಾರ ರೀ ಎಲ್ಲರಿಗೂ. ನಾನಿವತ್ತು ಎಳ್ಳು ಉಂಡೆ ಮಾಡತ್ತೀನಿ. ಈ ಉಂಡೆ ಮಾಡೋ ವಿಧಾನ ಭಾಳ ಸುಲಭ ಐತ್ರಿ. ಅದೇ ಹೆಂಗೆ ಮಾಡೋದಂತಂದು ನೋಡೋಣ ಬರ್ರಿ. ಮೊದಲ ಸ್ವಲ್ಪ ಎಳ್ಳು ಹಾಕಿ ಹುರ್ಕೊಳ್ಳೋಣ್ರಿ ಚಂದಾಗ. ಗ್ಯಾಸ್ ಸಣ್ಣಗೆ ಇಟ್ಕೋರಿ, ಇಲ್ಲಾಂದ್ರೆ ಅದು ಸಣ್ಣ ಕಾಳಾಗತ್ತ ಹೊತ್ತತ್ತ ಜಲ್ದಿ. ನಾ ತೋರ್ಸಾತನಲ್ರಿ ಈ ಹದಕ್ಕೆ ಹುರ್ಕೋರಿ ಎಲ್ಲಾನು. ಹುರ್ಕೊಂಡಾದ್ಮೇಲೆ ಗ್ಯಾಸ್ ಮೇಲೆ ಒಂದು ದಬ್ರಿ ಇಟ್ಕೊಂಡು ಎಳ್ಳು ಎಷ್ಟು ತೊಗೊಂಡಿದ್ವಲ್ಲ ಅದಕ್ಕಿಂತ ಸ್ವಲ್ಪ ಕಮ್ಮಿ ಬೆಲ್ಲ ತೊಗೊಳ್ಳೋಣ್ರಿ. ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕಿ ಕರಗಿಸ್ಕೊಳ್ಳೋಣ್ರಿ ಅದನ್ನು ಚಂದಾಗ. ಗ್ಯಾಸ್ ಲೋ ಫ್ಲೇಮ್ ಒಳಗೆ ಇಟ್ಕೋರಿ, ಇಟ್ಕೊಂಡು ಚಂದಾಗ ಕರಗಿಸ್ಕೊಳ್ಳೋಣ್ರಿ ಬೆಲ್ಲನ. ಈ ಥರ ಕಂಟಿನ್ಯೂ ಆಗಿ ಹಂಗೆ ತಿರ್ಗಿಸ್ಕೊತಾನೆ ಇರ್ರಿ, ಇಲ್ಲಾಂದ್ರೆ ತಳ ಹಿಡಿತೈತಿ ಬೆಲ್ಲ. ಈಗ ಪಾಕ ಬಂದೈತಿ ಇಲ್ಲ ಅಂತ ನೋಡೋಣ್ರಿ. ಪಾಕ ರೆಡಿ ಆಗೈತಿ ಆಲ್ರೆಡಿ. ಈಗ ನಾವು ಅದ ಪಾಕಕ್ಕೆ ಏಲಕ್ಕಿ ಪೌಡರ್ ಹಾಕ್ತೇನೆ ರೀ ಸ್ವಲ್ಪ. ಪಾಕ ರೆಡಿ ಅಂತೂ ಆಗೈತಿ. ಏಲಕ್ಕಿ ಪೌಡರ್ ಹಾಕಿ ಏನು ಎಳ್ಳು ಹುರಿದು ಇಟ್ಕೊಂಡಿದ್ವಲ್ರಿ ಆ ಎಳ್ಳು ಹಾಕ್ಕೊಂಡು ಮಿಕ್ಸ್ ಮಾಡೋಣ್ರಿ ಪಾಕ ಎಲ್ಲ. ಮಿಕ್ಸ್ ಮಾಡಿ ನಮಗೆ ಅದಕ್ಕೆ ಬೇಕಾಗುವಷ್ಟು ಪುಟಾಣಿ ಹಿಟ್ಟು ತೊಗೊಂಡೇನ್ರಿ. ನಾನು ಮನೆಯಲ್ಲೇ ತಯಾರಿಸಿದ್ದು ತೊಗೊಂಡೇನಿ. ನಮ್ಗದು ಎಷ್ಟು ಬೇಕಷ್ಟು ಪುಟಾಣಿ ಹಿಟ್ಟು ಹಾಕೊಳ್ಳೋಣ್ರಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ್ರಿ ಅದನ್ನು. ಸ್ವಲ್ಪ ತಣ್ಣಗಾಗಿಂದ ಈ ಹದಕ್ಕೆ ಬಂದಿಂದ ಇನ್ನೊಂದು ಸ್ವಲ್ಪ ಬಿಸಿ ಇದ್ದಾಗ ಉಂಡೆ ಕಟ್ಟೋಣ್ರಿ. ಅಂದ್ರೆ ಚಲೋ ಬರ್ತಾವೆ ಉಂಡೆ, ಇಲ್ಲಾಂದ್ರೆ ಅಂಟ್ಕೊಳಂಗಿಲ್ಲ ಉಂಡೆ. ಈ ಥರ ಆಗ್ಬೇಕು ನೋಡ್ರಿ. ಇದಾದ್ಮೇಲೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಒಂದೊಂದಾಗಿ ನಿಮ್ಗೆ ಯಾವ ಸೈಜ್ ಬೇಕು ನೋಡಿ ಆ ಸೈಜಿನ್ಗೆ ಉಂಡೆ ಕಟ್ಕೋಬೇಕ್ರಿ. ಈ ಥರ ಉಂಡೆ ಕಟ್ಟೋಣಂತ ನೋಡ್ರಿ. ನಾ ಒಂದೊಂದಾಗಿ ಉಂಡೆ ಕಟ್ಟಿಟ್ಟೇನಿ. ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ. ನಮಸ್ಕಾರ ರೀ ಎಲ್ಲರಿಗೂ. ಮತ್ತೆ ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗೋಣ್ರಿ.